ಉತ್ತರ ಕನ್ನಡದ ಸಿದ್ದಾಪುರದಲ್ಲಿ ವಸಂತ್ ನಾಯಕ್ ಎಂಬವರ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಮಲಾಕರ್ ಭಟ್ ಹಾಗೂ ಸುಚಿತ್ರಾ ಅರೆಸ್ಟ್ ಆಗಿದ್ದಾರೆ. ಆದರೆ ಈ ಕೇಸ್ನಲ್ಲಿ ದಿನಕ್ಕೊಂದು ವಿಚಾರ ಬಯಲಾಗ್ತಿದೆ. ಕಮಲಾಕರ್ ಭಟ್ ಹಾಗೂ ಸುಚಿತ್ರಾ ಅಕ್ರಮ ಸಂಬಂಧಕ್ಕೆ ಸುಚಿತ್ರಾ ಪತಿಯ ಅಣ್ಣ ಕೊಲೆಯಾಗಿದ್ದಾನೆ. ಆದ್ರೆ ಸುಚಿತ್ರಾಳ ಸ್ಕೆಚ್ಚೇ ಬೇರೆ ಆಗಿತ್ತು. ಸುಚಿತ್ರಾ ತನ್ನ ಮಗಳನ್ನೇ ಕೊಲ್ಲಲು ಬಂದಿದ್ಲು ಅಂತ ಪತಿಯೇ ಸ್ಫೋಟಕ ವಿಚಾರ ಬಾಯ್ಬಿಟ್ಟಿದ್ದಾರೆ. ಅವರು ಬಂದವರೇ ನನ್ನ ಮಗಳನ್ನು ಕೇಳಿದ್ರು. ನನ್ನ ಮಗಳನ್ನು ಒಂದು ರೂಮ್ ನಲ್ಲಿ ಕೂಡಿ ಹಾಕಿ ರಕ್ಷಣೆ ಮಾಡಿದೆ. ಆಗ ಕಾರಲ್ಲಿದ್ದ 4 ಜನ ಚಾಕು ಹಿಡಿದು ಬಂದ್ರು. ಅಷ್ಟರಲ್ಲೇ ನಮ್ಮ ಅಣ್ಣ ಬಂದಾಗ ಅವನ ಎದೆಗೆ ಚಾಕುವಿನಿಂದ ಚುಚ್ಚಿದ್ರು. ನನ್ನ ಹೆಂಡತಿ ಹಾಗೂ ಕಮಲಾಕರ್ ಭಟ್ಗೆ ಕಠಿಣವಾದ ಶಿಕ್ಷೆ ಆಗ್ಲೇಬೇಕು ಎಂದು ಪತಿ ಹೇಳಿದ್ದಾರೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಮಗಳನ್ನ ಕೇಳಿದ್ರು, ಮಗಳು ನನ್ನ ಹತ್ರ ಕಳ್ಸ್ಕೊಡ ಅಂತ ಹೇಳಿದ್ರು. ನಾನು ಮಗಳನ್ನ ಕೇಳಿದೆ, ನೀವು ಹೋಗ್ತೇನೆ ನಿಮ್ಮ ಅಮ್ಮನ ಜೊತೆಗೆ ಅಂತ ಕೇಳಿದೆ. ಇಲ್ಲ ನಮ್ಮ ಪಪ್ಪ ನಾವು ಹೋಗಲ್ಲ, ಹೋಗಿದ್ದು ನಾನು ಸಾಯಿಸ್ತಾಳೆ ಅವಳು, ನಾನು ಹೋಗಲ್ಲ ಅಂತ ಹೇಳಿದ್ಲು. ನಾನು ಆಮೇಲೆ ಅವಳಿಗೆ ಹೇಳಿದೆ, ನೋಡಪ್ಪ ಅವಳು ಬರಲ್ಲ ಅಂತ, ನೀನು ಕರ್ಕೊಂಡು ಹೋಗಂಗಿಲ್ಲ, ನನ್ನ ಜೊತೆಗೆ ಬಂದಿದ್ದಾಳೆ, ನಿನ್ನ ಜೊತೆ ಇರಲ್ಲ ಅಂತ ಹೇಳ್ತಾ ಇದ್ದಾಳೆ, ಏನು ಮಾಡ್ಬೇಕಂತ ಕೇಳಿದೆ. ಇಲ್ಲ ಅವಳು ಕರ್ಕೊಂಡು ಹೋಗ್ತೀನಿ, ನಿನ್ನ ಸಾಯಿಸೋರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲು. ನಾನು ನನ್ನ ಮಗಳನ್ನೂ ಸಾಯಿಸ್ತೀನಿ, ಇಲ್ಲ ನಿನ್ನೂ ಸಾಯಿಸ್ತೀನಿ ಅಂತ ಎದುರಿಸ್ಲು. ನಾನೇನು ಮಾಡಿದೆ, ತಿರ್ಗಾ ರೂಮಲ್ಲಿ ಒಳಗೆ ಕೂಡಾಕ್ಬಿಟ್ಟೆ ನನ್ನ ಮಗಳನ್ನ, ಲಾಕ್ ಮಾಡಿಕೊಂಡು ಆಚೆ ಬಂದೆ. ಇವ್ರು ಕಾರಲ್ಲಿ ಹೋಗ್ಬಿಟ್ಟು 4 ಜನನು ಚಾಕು ತಗೊಂಡು ಬಂದ್ರು ಹುಡುಗರು, ಅವ್ರ ಜೊತೆ ಇರೋ ಹುಡುಗರು. ಹಾಗೆ ನಾನು ಏನೋ ಚಾಕು ತಗೊ ಬಂದಿದ್ದಿರಲ್ಲ ಅಂದ್ಬಿಟ್ಟು ನಾನು ಕೇಳಿದೆ. ಅಷ್ಟೊತ್ತಿಗೆ ನಮ್ಮನ್ನು ಏನೋ ರೌಡಿಜಮ್ ಮಾಡಕ್ಕೆ ಬಂದು ಕರ್ಕೊಬಂದಿದ್ಯಾ ಅಂತ ನಾನು ಹೆಂಡತಿ ಕೇಳಿದ್ರು. ನಮ್ಮ ಅಣ್ಣ ಏನು ವಿಚಾರನೇ ಗೊತ್ತಿಲ್ಲ ಸರ್ ಅವನಿಗೆ ನಾನು ಕೇಳಿದ ಅಷ್ಟೇ ಸರ್. ಬಂದು ನಮ್ಮಣ್ಣಗೆ ಚಾಕು ಎದೆಗೆ ಹಾಕ್ಬಿಟ್ರು. ಅವನು ಅಲ್ಲೇ ಬಿದ್ದುಬಿಟ್ಟ ಸ್ಪಾಟಲ್ಲೇ. ಅವನು ಬಿದ್ದ ಮೇಲೆ ಕಡೆಗೆ ನಾನೇನು ಮಾಡಿದೆ, ಏನು ನೀನು ರೌಡಿಜಮ್ ಮಾಡಕ್ಕೆ ಬಂದೀಯ ಅಂತ ನಾನು ಹೆಂಡತಿ ಕೇಳಿದೆ. ಅಷ್ಟೊತ್ತಿಗೆ ನಾನೇನು ಮಾಡಿದೆ, ನಾನು ಮುಂದೆ ಹೋದೆ ನಮ್ಮಣ್ಣನ ತೋರ್ಸೋಣ ಅಂತೇಳಿ, ನೋಡೋಣ ತಗೊಂಡು ನನ್ಗೆ ಹಾಕ್ಬಿಟ್ರು. ಆಮೇಲೆ ನಾ ಜಾಡ್ಸ್ ಒದ್ದೆ. ಅಷ್ಟೊತ್ತಿನ ದೊಡ್ಡ ಜೋರ ಗಲಾಟೆ ಆಯ್ತಲ್ಲ, ಅಕ್ಕಪಕ್ಕ ಮನೆಯೆಲ್ಲ ಬಂದರು. ಕುಮಾರ್ ಅಂತ ಇನ್ನೊಬ್ಬ ಹುಡುಗ ಬಂದ. ಅವನು ಬಂದಮೇಲೆ ಅವನಿಗೂ ಚುಚ್ಚಿಬಿಟ್ರು. ಅವನು ಯಾಕ್ರು ಚಾಕುವಲ್ಲಿ ತೆಗೆದಿದ್ರಲ್ಲ ನೀವು ಅಂತೇಳಿ ಅಷ್ಟೇ ಕೇಳಿದ, ಅವನಿಗೂ ಚುಚ್ಚಿಬಿಟ್ರು. ಅವನು ಚುಚ್ಚಿದ. ಅವ್ರು 3 ಜನ ಸರ್ ಚಾಕು ಹಿಡ್ಕೊಂಡಿದ್ದು, ನಮ್ಮ ಕೈಯಲ್ಲಿ ಏನೂ ಇಲ್ಲ, ಹಂಗೆ ನಾವು ಇದ್ದಿದ್ದೀವಿ. ತಿರ್ಗಾ ಅವನಿಗೂ ಚುಚ್ಚಿಬಿಟ್ರು. ಅವನಿಗೂ 2 ಕಡೆ ಚುಚ್ಚಿದ್ರು. 2 ಕಡೆ ಚುಚ್ಚಿದ. ಅವನು ಬಿದ್ದುಬಿಟ್ಟ ಕೆಳಗಡೆನೆ. ಕಡೆಗೆ ಜನ ಎಲ್ಲ, ಊರಿನ ಜನ ಎಲ್ಲ ಒಟ್ಟಾಗಿ ಅವನು ಹಿಡ್ಕೊಂಡು ನಮ್ಮ ಮನೆಯವ್ರನ್ನ, ಇವರೆಲ್ಲ ಓಡೋದ್ರು. ಈಗ ಈ ಪ್ಲಾನ್ ಅವರು ಪ್ರೀ ಪ್ಲಾನ್ ಆಗಿ ಮಾಡ್ಕೊಂಡೇ ಬಂದಿರ್ತಾರೆ. ಯಾಕಂದ್ರೆ ಸರ್ ಈಗ ಮಾತಾಡ್ಲಿಕ್ಕೆ ಬರೋದಾದ್ರೆ ಸೈಲೆಂಟ್ ಆಗಿ ಬಂದು ಮಾತಾಡ್ಕೊಂಡು ಹೋಗ್ತಿದ್ರು. ಅವ್ರು ಚಾಕೋಲ ತಂದಿದ್ದಾರೆ ಅಂದ್ರೆ ಪ್ಲಾನ್ ಮಾಡ್ಕೊಂಡೇ ಬಂದಿರ್ತಾರ ಅವ್ರು. 3 ತಿಂಗಳಿಂದ ಈ ಪ್ಲಾನ್ ಮಾಡ್ತಾ ಇದ್ರು. ಏನೋ ಇಷ್ಟ ಗೊತ್ತಿಲ್ಲ ಸರ್. ಬಟ್ ನಾನು ಅಷ್ಟು ತಲೆನೇ ಕಟ್ಸ್ಕೊಳಕ್ ಹೋಗಿಲ್ಲ ಅವಳ ಬಗ್ಗೆ. 9 ತಿಂಗಳಾಯ್ತು ನಾನು ಬಿಟ್ಟು ಹೋಗಿ. ಅವಳು ಆಶ್ರಮಿ ಜೀವನ ಬದುಕ್ತಾ ಇದ್ಲು, ಹಂಗೆ ಬದುಕ್ಲಿ. ನನ್ನ ಹೆಣ್ಮಕ್ಳು ಇದಾರಲ್ಲ, ನನ್ನಿಂದ ಹೆಣ್ಮಕ್ಳು ಯಾಕೆ ತೊಂದ್ರೆ, ಅವ್ರವ್ರು ಚೆನ್ನಾಗಿರ್ಲಿ ಮಕ್ಳು ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಆದ್ರೆ ಮಕ್ಳಿಗೆ ಅಲ್ಲಿ ಎಷ್ಟು ಕಷ್ಟ ಆಗ್ತಿತ್ತಂತ ಅವ್ರಿಗೆ ಗೊತ್ತಿತ್ತು, ನನಗೆ ಗೊತ್ತಿಲ್ಲ. ಈಗ ಹೆತ್ತ ಮಗಳನ್ನೇ ಸಾಯಿಸ್ಬೇಕು ಅಂತ ಬಂದಿರೋ ಎಷ್ಟು ಕಟುತನ ಇರ್ಬೋದು? ಅದೇ ಸರ್ ಹೇಳ್ತಾ ಇರೋದು. ಅವಳು ನನ್ನ ಮಗಳು, ಅವಳ ಜೊತೆ ಇವಳು ಮೆಚೂರ್ಡ್ ಆಗಿದ್ದಾಳಲ್ಲ, ಅವಳು ಮಾಡೋ ಆಟಗಾರನ ಇವ್ರು ನೋಡಕ್ ಆಗ್ತಾ ಇಲ್ಲ. ಇವಳಿಗೆ ದೊಡ್ಡವಳಿಗೆ ತಿಳಿಯ ಗೊತ್ತಾಗತ್ತ. ಅದಕ್ಕಾಗಿ ನನ್ನ ಮಗಳು ಇಲ್ಲಿ ಇಟ್ಕೊಂಡ್ರೆ ನನ್ನ ಜೊತೆಗೆ ಬಂದಿದ್ದಾಳಲ್ಲ, ನಾನು ಏನೇನು ಮಾಡಿದ್ದೀನಿ ಎಲ್ಲ ಬೈಲಲ್ಲ, ಎಲ್ಲ ಗೊತ್ತಾಗತ್ತೆ, ಅವನಿಗೆ ವಿಷಯ ಗೊತ್ತಾಗತ್ತೆ ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನ ಹೊಡಿಲಿಕ್ಕೆ ಬಂದಿದ್ದಾರೆ ಅವರು. ಹೌದು ಸರ್. ತಾಯಿನೂ ನೋಡಿ ಸರ್, ಮಗಳನ್ನೇ ಸಾಯಿಸಪ್ಪ, ಗಂಡನ್ನೇ ಸಾಯಿಸಕ್ ಬಂದಿದ್ದಾರೆ ಅಂದ್ರೆ ಏನ್ ಅರ್ಥ ಸರ್ ಇದು? ಸ್ವಾಮೀಜಿ ದುಡ್ಡು ಕೊಡ್ತಿದ್ನಲ್ಲ, ಅದಕ್ಕೋಸ್ಕರ ಹಿಂಗ್ ಕುಮ್ಮಕ್ ಮಾಡ್ತಾವಳು. ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರನ್ನ ಆಟ ನೋಡಕ್ ಆಗಲ್ಲ. ಏನ್ ದುಡ್ಡು ಹಿಡ್ಕೊಂಡು ಟೇಬಲ್ ಮೇಲೆ ನನ್ನ ದುಡ್ಡಿನ ಐಶ್ವರ್ಯ ಜೀವನ ಅಂತ ವಿಡಿಯೋ ಮಾಡೋದು. ಆಮೇಲೆ ಟಿಕ್ ಟಾಕ್ ಅಲ್ಲಿ ಅಂದ್ರೆ ನೋಡಿದ್ರೆ ಸರ್, ಅರ್ಧ ಚಡ್ಡಿ, ಅರ್ಧ ಟೀ ಶರ್ಟ್, ಮಲೆ ತೋರ್ಸ್ಕೊಂತ ಅವ್ರ ಆಟ ನೋಡ್ಬಿಟ್ರೆ ಬೇಜಾರಾಗ್ಬಿಡುತ್ತೆ. ನೋಡಿದ್ರೆ ಬೇಜಾರಾಗ್ಬಿಟ್ಟೆ. ಹೌದು. ಅದೊಂದು ಇವಾಗ ಕೇಳಿದೆ ಬೆಳಗ್ಗೆ, ನನ್ನ ಮಗಳು ತೋರಿಸಿದ್ಲು, ಪಾಪ ನೋಡಿ ಈ ತರ ವೈರಲ್ ಆಗಿದೆ ಅಂತ ತೋರಿಸ್ಲು. ಏನ್ ಸರ್ ಆ ತರ ಮಾತಾಡೋದು? ನನಗೆ ಹೇಳೋದು ಏನಂದ್ರೆ ಸರ್, ನನ್ನಿಂದ ನಮ್ಮ ಅಣ್ಣ ಹೋಗಿದ್ದಾನೆ, ನನ್ನ ಸಾಯಿಸಿದ್ರು ನಂಗೆ ಪರವಾಗಿಲ್ಲ. ನಮ್ಮ ಅಣ್ಣನ ಸಾಯಿಸಿದ್ದಾರೆ. ಅವರಿಗೆ ಮಾಡಿದವರಿಗೆ ಕಮಲಾಕರ್ ಹೆಗ್ಡೆ ಅವರಿಗೆ ಕಠಿಣವಾದ ಶಿಕ್ಷೆ ಆಗ್ಲೇಬೇಕು ಸರ್. ಜೀವಾದಿ ಶಿಕ್ಷೆ ಆಗ್ಬೇಕು ಅವರಿಗೆ. ಇನ್ ಲೈಫಲ್ಲಿ ಆಚೆ ಬರ್ಲೇಬಾರ್ದವ್ರು. ಅವ್ನ ದುಡ್ಡಿದೆ, ಆಚೆ ಬಂದು ಏನಾದ್ರು ಮಾಡ್ತಾನ ಅವನು ಆಚೆ ಬರಕ್ ಕೊಡ್ಬಾರ್ದು ಅವನ್ನ. ನನ್ನ ಸಂಬಂಧ ನಮ್ಮ ಅಣ್ಣ ಹೋಗಿದ್ದಾನೆ ಪಾಪ. ನಮ್ಮ ಅಣ್ಣಂದು ಏನು ತಪ್ಪಿಲ್ಲ, ಏನೂ ಇಲ್ಲ. ಯಾಕೆ ಚಾಕು ತಗೊ ಬಂದಿರ ಅಷ್ಟೇ ಕೇಳಿದ್ದು. ಅಮಾಯಕ ಸರ್ ಅವನು.
ಮನೆಯಲ್ಲೂ ಅಷ್ಟೇ, ನಾವು ಅಷ್ಟೇ, ಅವನವರು ಅಷ್ಟೇ. ನಮ್ಮ ಮನೇಲಿ ಗದ್ದೆ ಇಲ್ಲ, ತೋಟ ಇಲ್ಲ, ಕೂಲಿ ಮಾಡ್ಕೊಂಡು ಜೀವನ ಮಾಡೋರು ನಾವು ಸರ್. ನಮ್ಗೆ ಹಿಂಗೆ ಮಾಡ್ಬಿಟ್ರಲ್ಲ. ಅವನಿಗೆ 2 ಹೆಣ್ಮಕ್ಳು, ಚಿಕ್ಕವ್ರು 2, ಒಂದಲ್ಲ ಒಂದು ಹುಡುಗಿ ಒಂದು ಹುಡುಗ, 2 ಮಕ್ಳು ಅವನಿಗೆ. ಅವನ ಜೀವನನೂ ಹಾಳು ಮಾಡ್ಬಿಟ್ರಲ್ಲ ಸರ್. ಈಗ ಯಾರು ದಿಕ್ಕು ಅವನಿಗೆ ಇವಾಗ? 3 ತಿಂಗಳಿಂದ ನಿಮ್ ಮಗಳಿಗೆ ನೀನು ಹೋಗಿಲ್ಲ ಅಂದ್ರೆ ನಾನು ವಿಷ ಸಾಯಿಸ್ತೀನಿ ಅಂತ ಹೌದು. ತಾಯಿ ಅದೇ ಸರ್, ತನ್ನ ಮಗಳಿಗೆ, ಸ್ವಂತ ಮಗಳಿಗೆ ಯಾರಾದ್ರೂ ಆ ಥರ ಹೇಳ್ತಾರ? ಹಂಗೆ ವಿಷಾಕ್ ನಿಮ್ಮ ಅಪ್ಪನ ಜೊತೆ ಹೋಗು, ಇಲ್ಲಾಂದ್ರೆ ವಿಷಾಕ್ ಸಾಯಿಸ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಯಾಕಂದ್ರೆ ಅವ್ರು ಅಲ್ಲಿ ಆಟಗಳನ್ನೆಲ್ಲ ಆಡಕ್ ಬೇಕಲ್ಲ ಮನೆಯಲ್ಲಿ. ಇವಳು ದೊಡ್ಡವಳು ತಿಳಿಯತ್ತೆ, ಗೊತ್ತಾಗತ್ತಲ್ಲ. ಅವಳು ಚಿಕ್ಕವಳು ಅಮ್ಮ ಅಂತ ಇದ್ದಾಳೆ, ಅವಳಿಗೆ ಅಷ್ಟು ಗೊತ್ತಾಗಲ್ಲ. ಏನ್ ಅಷ್ಟೊಂದು ದ್ವೇಷ ಮಗಳ ಮೇಲೆ ಮತ್ತೆ ನಿಮ್ ಮೇಲೆ? ಯಾಕೆ ಈ ತರ? ನನ್ನ ಮೇಲೆ ದೋಷ ಅಂದ್ರೆ ಈಗ ಸುಪಾರಿ ಕೊಡು ಅಂತ ಸುಪಾರಿ ಕೊಟ್ಟು ಮಾಡಿದಾರೆ. ಅದೇ ಸರ್, ಅದೇ ಏನಂತ ಗೊತ್ತಾಗ್ತಾ ಇಲ್ಲ. ಈಗ ನೆಂಟ್ರು ಬೆಳಿಗ್ಗೆ ಬಂದಿದ್ರ? ಬೆಳಿಗ್ಗೆ ನೆಂಟ್ರು ಇವ್ರು ಬಂದಿದ್ರ? ನಮ್ಮ ರಿಲೇಷನ್ ಯಾರು ಬಂದಿಲ್ಲ ಸರ್ ನಮ್ಮಂಗೆ. ಅಲ್ಲಿ ನಮ್ಮ ಅಣ್ಣಂದೆಲ್ಲ ವರ್ಷ ಅಂತ ಇದೆ, 5 ದಿನ ಅಲ್ಲ ಇವತ್ತು. ಅದಕ್ಕೆ ಯಾರೂ ಬಂದಿಲ್ಲ. ಬಟ್ ಅವ್ರಿಗೂ ಎಲ್ಲರಿಗೂ ಬೇಜಾರಾಗಿದೆ. ಯಾಕಂದ್ರೆ ಇವನ್ ಹೆಂಡ್ತಿ ಹಿಂಗೆ ಮಾಡಿದ್ಬಿಟ್ಲಲ್ಲ ಅಂದ್ಬಿಟ್ಟು ಎಲ್ಲರಿಗೂ ಬೇಜಾರಾಗಿದೆ. ಅದಕ್ಕೆ ಯಾರೂ ಬಂದಿಲ್ಲ. ನಾಳೆ ಬರ್ತಾರೆ ಸರ್. ನೀವು ನೋಡಿದ್ರೆ ಇಲ್ಲಿ ಬೆಡ್ ರಿಟರ್ನ್ ಆಗಿರಾ, ಅಣ್ಣಂದು ಇವತ್ತು ಕಾರ್ಯ ಆಗುತ್ತೆ. ಹೇಗೆ ಸರ್ ಇದೆಲ್ಲ? ಅದೇ ಸರ್, ಹೇಳ್ಕೊಂಡ್ರೆ ಬೇಜಾರಾಗತ್ತೆ ಸರ್. ಏನ್ ಮಾಡ್ಬೇಕು ಕೊನೆಯದಾಗ? ಅವ್ರಿಗೆ ಏನ್ ಕೊನೆಯದಾಗ ನಾನು ಕೇಳ್ಕೊಳೋದು ಏನಂದ್ರೆ ಅಷ್ಟೇ ಸರ್, ಜೀವಾದಿ ಶಿಕ್ಷೆ ಆಗ್ಬೇಕಷ್ಟೇ. ಮಾಡಿಸಿದವರಿಗೆ ಮಾಡಿದವರಿಗೆ, ನನ್ನ ಹೆಂಡ್ತಿಗೆ ಅವ್ರ ಅಪ್ಪನಿಗೂ ಎಲ್ಲರಿಗೂ ಸೇರಿ ಶಿಕ್ಷೆ ಆಗ್ಬೇಕು ಅಷ್ಟೇ ಸರ್. ಸ್ವಾಮೀಜಿಗೆ ಸತ್ಯ ಅಂತೂ ಶಿಕ್ಷೆ ಆಗ್ಲೇಬೇಕು. ಯಾಕಂದ್ರೆ ಅವನ ಹತ್ರ ದುಡ್ಡಿದೆ. ಈಗ ದುಡ್ಡಿದ್ರೆ ಪ್ರಪಂಚದಲ್ಲಿ ಆಚೆ ಬಂದ್ಬಿಡ್ತಾರೆ. ಆದ್ರೆ ಆಚೆ ಬರಬಾರ್ದು ಸರ್. ಅವ್ರು ಲೈಫಲ್ಲಿ ಬರಲೇಬಾರ್ದು ಅವರು. ನಾನು ಕೇಳ್ಕೊಳೋದು ಅಷ್ಟೇ ಸರ್. ಕಮಲಾಕರ್ ಹೆಗ್ಡೆ, ನಮ್ಮ ಸುಚಿತ್ರ, ಆ ಹುಡುಗರು ಮಾಡಿದಾರಲ್ಲ, ಅವ್ರು 4 ಜನ ಹುಡುಗರು ಎಲ್ಲರೂ ಒಳಗೆ ಇರ್ಬೇಕು ಸರ್. ಅವರು ಜೀವಾದಿ ಶಿಕ್ಷೆ ಆಗ್ಬೇಕು ಅಷ್ಟೇ. ನಾನು ಕೇಳ್ಕೊಳೋದು ಅಷ್ಟೇ ಸರ್. ನನ್ನಿಂದ ನಮ್ಮ ಅಣ್ಣ ಸತ್ತೋಗ್ಬಿಟ್ನಲ್ಲ, ಅದೇ ನಂಗೆ ಬೇಜಾರಾಗ್ತಿರೋದು. ಜೀವಾದಿ ಶಿಕ್ಷೆ ಆಗ್ಲೇಬೇಕು ಸರ್ ಅವಳಿಗೆ. ಮತ್ತೊಂದು ಕಡೆ ಅಮ್ಮ ಸುಚಿತ್ರಾಳ ಟಾರ್ಚರ್ ಬಗ್ಗೆ ಮಗಳು ಅಪ್ಪನಿಗೆ ಮೆಸೇಜ್ ಮಾಡಿದ್ದು ಕೂಡ ಸಿಕ್ಕಿದ್ದು. ತನ್ನನ್ನು ಕಾಪಾಡುವಂತೆ ಅಪ್ಪ ಮಹೇಶ್ ಬಳಿ ಕೇಳಿಕೊಂಡಿದ್ಲು. ಅಮ್ಮನ ಕಿರುಕುಳ ತಡೆದುಕೊಳ್ಳಲು ಆಗ್ತಿಲ್ಲ, ಬೇಗ ಬಂದು ನನ್ನನ್ನು ಕರೆದುಕೊಂಡು ಹೋಗು ಅಂತ ಮೆಸೇಜ್ ಮಾಡಿದ್ಲು. ಆಮೇಲೆ ಮಗಳು ತಂದೆ ಮನೆಗೆ ಹೋಗಿದ್ಲು. ಅಷ್ಟರಲ್ಲೇ ಸುಚಿತ್ರಾ ಅಲ್ಲಿ ಹೋಗಿ ಮಾಡಬಾರದ ಕೆಲಸ ಮಾಡಿದ್ದಾಳೆ.